ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನಾವು ಇವತ್ತು ಮೆಂತ್ಯ ಸೊಪ್ಪಿನಿಂದ ತುಂಬಾ ಟೇಸ್ಟಿಯಾದ ಪಲ್ಯನ ಮಾಡ್ತಾ ಇದ್ದೇವೆ. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ಒಂದು ರೊಟ್ಟಿ ತಿನ್ನೋರು ಕೂಡ 2 ರೊಟ್ಟಿ ತಿನ್ನುವಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾದ ಈ ಪಲ್ಯ ರೆಡಿ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲು ನೋಡಿ, ನಾನು ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಸೋಸಿ ಇಟ್ಟಿದ್ದೆ. ಇದನ್ನು ಚೆನ್ನಾಗಿ ಸೋಸಿದ ನಂತರ ನೋಡಿ, ನಾವು 2 ರಿಂದ 3 ಸರ್ತಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಈ ರೀತಿಯಾಗಿ ನಾವು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಂದರೆ ನೀರಲ್ಲಿ 1 ರಿಂದ 2 ಸರ್ತಿ ತೊಳಿಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನೀರನ್ನು ಬಸಿಲಿಕ್ಕೆ ಇಡೋಣ ಸೈಡಲ್ಲಿ. ಇದು ಚೆನ್ನಾಗಿ ನೀರನ್ನು ಬಸಿದ ನಂತರ ನೋಡಿ, ನಾವು ಇದನ್ನು ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಮೀಡಿಯಮ್ ಆದರೂ ಪರವಾಗಿಲ್ಲ, ಆದರೂ ಈ ರೀತಿಯಾಗಿ ನಾವು ಇದನ್ನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾನು ಎಲ್ಲ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ನೋಡಿ, ನಾವು ಇಲ್ಲಿ ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ನಾವು ಆಯಿಲ್ನ, ಅಂದರೆ 8 ಟೇಬಲ್ ಸ್ಪೂನಷ್ಟು ನಾವು ಆಯಿಲ್ನ ಹಾಕಬೇಕು. ಆಯಿಲ್ನ ಅಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಆದ ನಂತರ ನೋಡಿ, ನಾವು ಇದಕ್ಕೆ 3 ರಿಂದ 4 ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕಬೇಕಾಗುತ್ತೆ. ಇದರಲ್ಲಿ ನಾವು ಜಜ್ಜಿ ಹಾಕಬಾರ್ದು, ಇದನ್ನು ನಾವು ಕಟ್ ಮಾಡಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನಾನು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ ನಂತರ ನೋಡಿ, ನಾವು ಇಲ್ಲಿ ವಾಶ್ ಮಾಡಿ ಕಟ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಇದರಲ್ಲಿ ಬೇರೆ ಏನೂ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಡೈರೆಕ್ಟಾಗಿ ನಾವು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಮೆಂತ್ಯ ಸೊಪ್ಪನ್ನು ಹಾಕಿದ ನಂತರ ನೋಡಿ, ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಇದು ಸಾಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಫ್ಟ್ ಆಗಿ ಇದು ಸ್ವಲ್ಪ ನೀರು ಬಿಡಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಇದೇ ನೀರಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದರ ನಂತರ ನೋಡಿ, ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ನೀರು ಕೂಡ ಇದರಲ್ಲಿ ಎಲ್ಲವೂ ಕಡಿಮೆ ಆಗಿದೆ. ಈ ರೀತಿ ಆದ ನಂತರ ನಾವು ಗ್ಯಾಸ್ನ ಆಫ್ ಮಾಡಿ ಇದನ್ನು ಸೈಡ್ಗೆ ಇಡಬೇಕು. ಇವಾಗ ನೋಡಿ, ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ಇಲ್ಲಿ 1/2 ಕಪ್ ಅಷ್ಟು ನಾವು ಇಲ್ಲಿ ಇದಕ್ಕೆ ನೋಡಿ, ನಾವು 1/2 ಕಪ್ ಅಷ್ಟು ಶೇಂಗಾನ ಹಾಕಬೇಕು. ಶೇಂಗಾ ಹಾಕಿದ ನಂತರ ನೋಡಿ, 8 ಸ್ಪೂನಷ್ಟು ನಾನು ಇಲ್ಲಿ ಕೊತ್ತಂಬರಿ ಕಾಳು ಕೂಡ ಹಾಕಿದ್ದೇನೆ. ಇದೆರಡನ್ನ ನಾವು ಚೆನ್ನಾಗಿ ಈ ರೀತಿಯಾಗಿ ಬಿಸಿ ಮಾಡಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪನೇ ಫ್ರೈ ಮಾಡಬೇಕಾಗುತ್ತೆ. ಈ 2 ಕೂಡ ಫ್ರೈ ಆದ ನಂತರ ನೋಡಿ, ಇದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಸಣ್ಣಗೆ ಪುಡಿ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ, ಇದಕ್ಕೆ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡಲಿಕ್ಕೆ ನಾವು ಇಲ್ಲಿ 8 ರಿಂದ 3 ಸ್ಪೂನಷ್ಟು ನಾವು ಇಲ್ಲಿ ಆಯಿಲ್ನ ಹಾಕಬೇಕು. ಆಯಿಲ್ನ ಚೆನ್ನಾಗಿ ಬಿಸಿ ಆದ ನಂತರ ನೋಡಿ, ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೇನೆ. ಜೀರಿಗೆ ಹಾಕಿದ ನಂತರ ನೋಡಿ, ನಾವು 2 ಬೆಳ್ಳುಳ್ಳಿ ಗಡ್ಡೆನ ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು. ಇದನ್ನು ಜಜ್ಜಬಾರ್ದು, ಇದನ್ನು ಸಣ್ಣಗೆ ಚೆನ್ನಾಗಿ ಕಟ್ ಮಾಡಬೇಕು. 2 ಬೆಳ್ಳುಳ್ಳಿ ಗಡ್ಡೆನ ಇಲ್ಲಿ ತೆಗೆದುಕೊಂಡಿದ್ದೇನೆ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿ ಕೂಡ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿದ್ದೆ. ಅದನ್ನು ಕೂಡ ನಾವು ಇದರಲ್ಲಿ ಹಾಕಿ ಈ ರೀತಿಯಾಗಿ ಒಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಸ್ವಲ್ಪನೇ ಚೇಂಜ್ ಆದ ನಂತರ ನೋಡಿ, ಇದಕ್ಕೆ ನಾವು ಒಂದು ಟೊಮೆಟೊ ಕೂಡ ಹಾಕೋಣ. ಟೊಮೆಟೊ ಕೂಡ ನಾನು ಸಣ್ಣಗೆ ಕಟ್ ಮಾಡಿಟ್ಟಿದ್ದೆ. ಇದನ್ನು ಕೂಡ ಹಾಕಿ ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಈ ಟೊಮೆಟೊ ಸಾಫ್ಟ್ ಆಗೋದಿಲ್ವಾ ಅಲ್ವಾ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಸಾಫ್ಟ್ ಆದ ನಂತರ ನೋಡಿ, ಸ್ವಲ್ಪನೇ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರುವ ನೀರು ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ, ನಾವು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ಅರಿಶಿನ ಪುಡಿನ ಹಾಕಬೇಕು. ಅರಿಶಿನ ಪುಡಿ ಹಾಕಿದ ನಂತರ ನೋಡಿ, ನಾನು 8 ಸ್ಪೂನಷ್ಟು ಇಲ್ಲಿ ಕೆಂಪು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಕೆಂಪು ಖಾರದ ಪುಡಿ ಹಾಕಿದ ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಹಾಕಿದ ನಂತರ ನಾವು ಇಲ್ಲಿ ಶೇಂಗಾ ಹಾಗೂ ಕೊತ್ತಂಬರಿ ಕಾಳಿನ ಪುಡಿನ ಸಣ್ಣಗೆ ಮಾಡಿ ಇಟ್ಟಿದ್ದೆ. ಇದನ್ನು ಕೂಡ ನಾವು ಹಾಕಿ, ಈ ಮಸಾಲೆನೂ ಕೂಡ ಹಾಕಿ
ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಅದೇ ಮಿಕ್ಸಿ ಜಾರಲ್ಲಿ ನಾನು 1/2 ಕಪ್ ಅಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ನಾವು ಇದರಲ್ಲಿ ಹಾಕಬೇಕಾಗುತ್ತೆ. ಇದನ್ನು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ 2 ನಿಮಿಷವರೆಗೂ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಇದು ಚೆನ್ನಾಗಿ ಮಸಾಲೆ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೇವೆ. ಇದರಲ್ಲಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಸಾಲೆ ಯಾವಾಗ ಬೆಂದಿದೆ ಅಂತ ಗೊತ್ತಾಗೋದಂದರೆ ಇದರಲ್ಲಿರುವ ಆಯಿಲ್ ಈ ರೀತಿಯಾಗಿ ಹೊರಬರ್ತಾ ಇದೆ, ಅಂದರೆ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂದರ್ಥ. ಈ ರೀತಿಯಾಗಿ ಮಸಾಲೆನ ಚೆನ್ನಾಗಿ ಬೆಂದ ನಂತರ ನೋಡಿ ನಾವು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೋಣ. ಈ ರೀತಿಯಾಗಿ ಮೆಂತ್ಯ ಸೊಪ್ಪು ನಾವು ಮೊದಲೇ ಇಲ್ಲಿ ಕುದಿಸಿ ಅಂದರೆ ಅದನ್ನು ಚೆನ್ನಾಗಿ ಸಾಫ್ಟ್ ಆಗಲಿಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದು ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಇವಾಗ ಇದೇ ಮೆಂತ್ಯ ಸೊಪ್ಪನ್ನು ನಾವು ಇದಕ್ಕೆ ಮಸಾಲೆಯಲ್ಲಿ ಹಾಕಿ ಇದನ್ನು ನಾವು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಾವು ಇದನ್ನು 1 ರಿಂದ 2 ನಿಮಿಷ ಬಿಟ್ಟು ಮತ್ತೆ 1/2 ಕಪ್ ಅಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಚ್ಚಗೆ ಇರುವಂಥ ನೀರನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಇದು ಕುದಿ ಬರುತ್ತೆ. ಅದಕ್ಕೋಸ್ಕರ ನಾನು 1/2 ಕಪ್ ಅಷ್ಟು ಬಿಸಿ ನೀರನ್ನು ಹಾಕಿದ್ದೇನೆ. ಅದರ ನಂತರ ನೋಡಿ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿ, ಅದರ ನಂತರ ನೋಡಿ 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಗರಂ ಮಸಾಲ ಕೂಡ ಹಾಕಿದ್ದೇನೆ. ಗರಂ ಮಸಾಲ ಹಾಕಿದ ನಂತರ ನೋಡಿ ನಾನು ಇಲ್ಲಿ ಸ್ವಲ್ಪನೇ ಇಲ್ಲಿ ಅಂದರೆ 1/4 ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದರಲ್ಲಿ ಹಾಕಿದ್ದೇನೆ. ಇದನ್ನು ಹಾಕಿದ ನಂತರ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು 5 ನಿಮಿಷವರೆಗೂ ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದಿ ಬರುವವರೆಗೂ ಬಿಡಬೇಕಾಗುತ್ತೆ. ಇಲ್ಲಿ ನೋಡಿದೆ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ನಾವು ಇಲ್ಲಿ ಗ್ಯಾಸ್ನ ಆಫ್ ಮಾಡೋಣ. ಇಲ್ಲಿ ಪರ್ಫೆಕ್ಟಾಗಿ ಇದು ಕೂಡ ರೆಡಿ ಆಗಿದೆ. ಇದು ತುಂಬಾ ಟೇಸ್ಟಿಯಾದ ಪಲ್ಯ ರೆಡಿಯಾಗಿದೆ. ಇದು ನೀವು ಮಕ್ಕಳಿಗೆ ಕೂಡ ಟಿಫಿನ್ಗೆ ಕೂಡ ಮಾಡಿ ಕೊಡ್ಬೋದು. ಇಲ್ಲಿ ರೊಟ್ಟಿ ಜೊತೆ ಇದು ತುಂಬಾ ಪರ್ಫೆಕ್ಟ್ ಆದ ಕಾಂಬಿನೇಷನ್ ಇದೆ. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ಇದಕ್ಕಿಂತ ಮುಂಚೆ ನೀವು ಈ ರೀತಿಯಾಗಿ ಮಾಡಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.